ಅಪ್ರಾಪ್ತ ಬಾಲಕಿಯರ ಅಶ್ಲೀಲ ವಿಡಿಯೋಗಳು ವೈರಲ್. ದೇಶವನ್ನೇ ಬೆಚ್ಚಿ ಬೀಳಿಸಿದ ಘಟನೆ. ಪ್ರೀತಿಯ ಜಾಲಕ್ಕೆ ಬೀಳಿಸಿ ದೌರ್ಜನ್ಯ. ನಮಸ್ಕಾರ, ಈ ದಿನಕ್ಕೆ ಸ್ವಾಗತ. ನಾನು ಜಿಎಂ ಪವಿತ್ರ. ಇಡೀ ದೇಶವನ್ನ ನಡುಗಿಸುವಂತಹ ಒಂದು ಭಯಾನಕ ಘಟನೆ ಮಹಾರಾಷ್ಟ್ರದಲ್ಲಿ ನಡೆದಿದೆ. 180ಕ್ಕೂ ಹೆಚ್ಚು ಅಪ್ರಾಪ್ತ ಬಾಲಕಿಯರ ಮೇಲೆ ಲೈಂಗಿಕ ದೌರ್ಜನ್ಯ ನಡೆಸಿರುವಂತಹ ಆರೋಪ ಕೇಳಿಬಂದಿದೆ. ಮಹಾರಾಷ್ಟ್ರದ ಅಮರಾವತಿ ಜಿಲ್ಲೆಯ ಅಚಲ್ಪುರ ಮತ್ತು ಪರತ್ವಾಡ್ ಪ್ರದೇಶಗಳಲ್ಲಿ ಈ ಘಟನೆ ನಡೆದಿದೆ. ಇಲ್ಲಿ ನಡೆದಿರುವಂತಹ ಕೃತ್ಯಗಳು ಇಡೀ ರಾಜ್ಯವನ್ನ ಮಾತ್ರ ಅಲ್ಲ, ಇಡೀ ದೇಶವನ್ನ ಬೆಚ್ಚಿ ಬೀಳಿಸಿದೆ. ಜನ ಆಘಾತಕ್ಕೊಳಗಾಗಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅಪ್ರಾಪ್ತ ಬಾಲಕಿಯರ ಅಶ್ಲೀಲ ವಿಡಿಯೋಗಳು ವೈರಲ್ ಆದ ನಂತರನೇ ಈ ಪ್ರಕರಣ ಬೆಳಕಿಗೆ ಬಂದಿರೋದು. ಇದು ಎಲ್ರಿಗೂ ಸಹ ಒಂದು ದೊಡ್ಡ ಎಚ್ಚರಿಕೆ. ಈ ಪ್ರಕರಣದ ಮುಖ್ಯ ಆರೋಪಿ 19 ವರ್ಷದ ಅಯಾನ್ ಅಹಮದ್ ತನ್ವೀರ್ ಅಹಮದ್. ಇವನು ಅಮರಾವತಿ ಜಿಲ್ಲೆಯ ಪರತ್ವಾಡದ ನಿವಾಸಿ. ಈತ ತುಂಬಾ ಬುದ್ಧಿವಂತಿಕೆಯಿಂದ ಕೆಲಸ ಮಾಡಿದ್ದಾನೆ ಅಂತ ಪೊಲೀಸರೇ ಹೇಳ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳಲ್ಲಿ ವಾಟ್ಸಪ್, ಇನ್ಸ್ಟಾಗ್ರಾಮ್ ಅಥವಾ ಸ್ನ್ಯಾಪ್ಚಾಟ್ಗಳಂತಹ ಆ್ಯಪ್ಗಳ ಮೂಲಕ ಅಪ್ರಾಪ್ತ ಬಾಲಕಿಯರ ಜೊತೆಗೆ ಸ್ನೇಹ ಬೆಳೆಸ್ತಾ ಇದ್ದ. ಮೊದಲು ಸಾಮಾನ್ಯ ಮಾತುಕತೆ, ನಂತರ ಪ್ರೀತಿ, ಉಡುಗೊರೆಗಳು, ಪ್ರಯಾಣ, ಹೀಗೆ ಬಲೆ ಬೀಸ್ತಾ ಇದ್ದ. ಬಾಲಕಿಯರು ತನ್ನ ಮೇಲೆ ವಿಶ್ವಾಸ ಇಡುವಂತೆ ಮಾಡಿ ಪ್ರೀತಿಯ ಬಲೆಗೆ ಬೀಳಿಸ್ತಾ ಇದ್ದ. ನಂತರ ಅವರನ್ನ ಲೈಂಗಿಕವಾಗಿ ಬಳಸ್ಕೊಳ್ತಾ ಇದ್ದ. ಅವರ ಅನುಮತಿ ಇಲ್ಲದೇನೆ ಆಕ್ಷೇಪಾರ್ಹ ವಿಡಿಯೋಗಳನ್ನ ಚಿತ್ರಿಸ್ಕೊಳ್ತಾ ಇದ್ದ. ಈ ವಿಡಿಯೋಗಳನ್ನ ಬಳಸಿ ಬ್ಲ್ಯಾಕ್ ಮೇಲ್ ಮಾಡ್ತಾ ಇದ್ದ ಅನ್ನೋ ಆರೋಪ ಕೂಡ ಇದೆ. ಪೊಲೀಸರು ನಡೆಸಿದಂತಹ ಕಾರ್ಯಾಚರಣೆಯಲ್ಲಿ ಅಯಾನ್ ಅಹಮದ್ನನ್ನ ಬಂಧಿಸಲಾಗಿದೆ. ಅವನಿಗೆ ಸಹಾಯ ಮಾಡಿದ ಮತ್ತು ವಿಡಿಯೋಗಳನ್ನ ಸ್ಪ್ರೆಡ್ ಮಾಡೋಕೆ ಕಾರಣರಾದಂಥ ಉಜೇರ್ ಖಾನ್, ಇಕ್ಬಾಲ್ ಖಾನ್ ಅನ್ನೋ 2ನೇ ಆರೋಪಿಯನ್ನು ಸಹ ವಶಕ್ಕೆ ಪಡೆಯಲಾಗಿದೆ. ಪೊಲೀಸರು ಈ ಪ್ರಕರಣವನ್ನ ತುಂಬಾ ಗಂಭೀರವಾಗಿ ತೆಗೆದುಕೊಂಡಿದ್ದಾರೆ. ಆರೋಪಿಗಳ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ, BNS, ಪೋಕ್ಸೋ ಕಾಯ್ದೆ, ಅಪ್ರಾಪ್ತರ ಮೇಲಿನ ಲೈಂಗಿಕ ದೌರ್ಜನ್ಯ ತಡೆ ಕಾಯ್ದೆ ಮತ್ತು ಮಾಹಿತಿ ತಂತ್ರಜ್ಞಾನ ಕಾಯ್ದೆಯಡಿ ಪ್ರಕರಣ ದಾಖಲಿಸಲಾಗಿದೆ. ಈ ಕಾನೂನುಗಳು ಬಾಲಕಿಯರನ್ನ ರಕ್ಷಿಸುವಂಥವು. ಪೋಕ್ಸೋ ಕಾಯ್ದೆಯಂತೂ ಅಪ್ರಾಪ್ತರ ವಿಷಯದಲ್ಲಿ ತುಂಬಾನೇ ಕಠಿಣ ಇದೆ. ಆರೋಪಿ ಅಯಾನ್ ಅಹಮದ್ನನ್ನ ಏಪ್ರಿಲ್ 21ರವರೆಗೆ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಇದರ ಅರ್ಥ ಪೊಲೀಸರು ಇನ್ನೂ ಹೆಚ್ಚು ವಿವರಗಳನ್ನ ಕಂಡುಹಿಡಿಯೋ ಸಾಧ್ಯತೆ ಇದೆ. ಈ ಪ್ರಕರಣದ ವ್ಯಾಪ್ತಿ ತುಂಬಾನೇ ದೊಡ್ಡದಿದೆ ಅಂತ ಸಾರ್ವಜನಿಕರು ಹೇಳ್ತಾರೆ. ಹಾಗಾಗಿ ವಿಶೇಷ ತನಿಖಾ ತಂಡವನ್ನ ರಚಿಸಬೇಕು ಅಂತ ರಾಜಕೀಯ ನಾಯಕರು ಹಾಗೂ ಜನರು ಸರ್ಕಾರವನ್ನು ಒತ್ತಾಯಿಸ್ತಿದ್ದಾರೆ. ಅಮರಾವತಿಯಲ್ಲಿ ಭಾರೀ ಪ್ರತಿಭಟನೆಗಳು ನಡೀತಾ ಇದೆ. ಜನ ರಸ್ತೆಗೆ ಬಂದು ನ್ಯಾಯ ಕೇಳ್ತಿದ್ದಾರೆ. ಆರೋಪಿಯು ಒಂದು ರಾಜಕೀಯ ಪಕ್ಷದ ಸಾಮಾಜಿಕ ಜಾಲತಾಣ ವಿಭಾಗದಲ್ಲಿ ಸಕ್ರಿಯನಾಗಿದ್ದ ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಇದು ರಾಜಕೀಯ ಸಂಘರ್ಷಕ್ಕೂ ಕಾರಣ ಆಗಿದೆ. ಆದರೆ ಪೊಲೀಸರು ಇದನ್ನ ರಾಜಕೀಯ ಮಾಡದೇನೆ ತನಿಖೆ ಮುಂದುವರಿಸ್ತಿದ್ದಾರೆ. ಅಮರಾವತಿ ಗ್ರಾಮಾಂತರ ಪೊಲೀಸ್ ವರಿಷ್ಠಾಧಿಕಾರಿ ವಿಶಾಲ್ ಆನಂದ್ ಸಿಂಗುರಿ ಅವರು ತನಿಖೆಯನ್ನು ತೀವ್ರಗೊಳಿಸಿದ್ದಾರೆ. ಈ ಜಾಲದ ಹಿಂದೆ ಬೇರೆ ಯಾರಾದರೂ ಇದ್ದಾರಾ ಅನ್ನೋದನ್ನ ತನಿಖೆ ಮಾಡ್ತಿದ್ದಾರೆ. ಇನ್ನೂ ಹೆಚ್ಚು ಆರೋಪಿಗಳು ಇರಬಹುದು ಅನ್ನೋ ಶಂಕೆಯೂ ಇದೆ. ಸಂತ್ರಸ್ತ ಬಾಲಕಿಯರು ಭಯಪಡದೆ ಮುಂದೆ ಬರೋಕೆ ಅನುಕೂಲ ಮಾಡುವಂತೆ ವಿಶೇಷ ವ್ಯವಸ್ಥೆಯನ್ನು ಮಾಡಲಾಗಿದೆ. ಮಹಿಳಾ ಪೊಲೀಸ್ ಅಧಿಕಾರಿಗಳ ನೇತೃತ್ವದಲ್ಲಿ ಈ ವ್ಯವಸ್ಥೆ ಇದೆ. ಇದು ಬಹಳನೇ ಮುಖ್ಯವಾದ ಕ್ರಮ. ಯಾಕಂದ್ರೆ ಬಾಲಕಿಯರು ತಮ್ಮ ಕುಟುಂಬಕ್ಕೆ ಹೇಳೋಕ್ಕೂ ಸಹ ಹೆದರ್ತಾರೆ. ಸಮಾಜದ ಭಯವೂ ಅವ್ರಿಗೆ ಕಾಡ್ತಾ ಇರುತ್ತೆ. ಆದ್ರೆ ಪೊಲೀಸರು ಇದನ್ನ ಅರ್ಥ ಮಾಡಿಕೊಂಡು ಸಹಾಯಕರಾಗಿದ್ದಾರೆ. ಈಗಾಗಲೇ ಕೆಲವು ಬಾಲಕಿಯರು ದೂರನ್ನ ಕೊಟ್ಟಿದ್ದಾರೆ ಅನ್ನೋದು ಸಹ ತಿಳಿದು ಬಂದಿದೆ. ಆದ್ರೆ ಇನ್ನೂ ಹೆಚ್ಚು ಮಂದಿ ಮುಂದೆ ಬರಬೇಕು ಅಂತ ಪೊಲೀಸರು ಆಹ್ವಾನಿಸ್ತಿದ್ದಾರೆ. ಸಾಮಾಜಿಕ ಜಾಲತಾಣಗಳು ಎಷ್ಟು ಅಪಾಯಕಾರಿಯಾಗಿರಬಹುದು ನೋಡಿ. ಮಕ್ಕಳು ಆನ್ಲೈನ್ ನಲ್ಲಿ ಯಾರ ಜೊತೆಗೆ ಮಾತಾಡ್ತಿದ್ದಾರೆ ಅನ್ನೋದನ್ನ ಪೋಷಕರು ಗಮನಿಸಬೇಕು. ಉಡುಗೊರೆಗಳು, ಪ್ರೀತಿ ಮಾತುಗಳು, ಇವುಗಳ ಹಿಂದೆ ಏನಿದೆ ಅಂತ ಪೋಷಕರು ಮಕ್ಕಳಿಗೆ ಅರ್ಥ ಮಾಡಿಸ್ಬೇಕು. ಬಾಲಕಿಯರಿಗೆ ಡಿಜಿಟಲ್ ಸುರಕ್ಷತೆ ಬಗ್ಗೆ ಶಿಕ್ಷಣವನ್ನ ಕೊಡಬೇಕು. ಶಾಲೆಗಳು, ಕಾಲೇಜುಗಳಲ್ಲಿ ಇದನ್ನ ಒಂದು ಪಾಠವಾಗಿಯೂ ಹೇಳಬೇಕು. 2ನೇದಾಗಿ ಕಾನೂನು ಎಷ್ಟು ಕಠಿಣ ಆಗಬೇಕು ಅನ್ನೋದು. ಪೋಕ್ಸೋ ಕಾಯ್ದೆ ಅಂತ ಕಾನೂನುಗಳು, ಆದರೆ ಕಠಿಣ ಕಾನೂನುಗಳು ಇದೆ, ಆದರೆ ಅವುಗಳ ಅನುಷ್ಠಾನ ಇನ್ನೂ ತ್ವರಿತ ಆಗಿರಬೇಕು. 3ನೇದಾಗಿ ಸಮಾಜವಾಗಿ ನಾವು ಬಾಲಕಿಯರನ್ನ ಬೆಂಬಲಿಸಬೇಕು. ಅವ್ರು ತಪ್ಪು ಮಾಡಿದ್ದಾರೆ ಅಂತ ದೂರಬಾರದು. ಅವರು ಇಲ್ಲಿ ಬಲಿಪಶುಗಳು. ಅವರಿಗೆ ಮಾನಸಿಕವಾಗಿ ನಾವು ಸ್ಥೈರ್ಯವನ್ನು ಕೊಡಬೇಕು. ಈ ಪ್ರಕರಣ ದೇಶದಾದ್ಯಂತ ಚರ್ಚೆಗೆ ಕಾರಣ ಆಗಿದೆ. ರಾಜಕೀಯ ನಾಯಕರು SIT ಆಗಿ ಒತ್ತಾಯಿಸಿದ್ದಾರೆ. ಕೆಲವರು ಇದನ್ನ ರಾಜಕೀಯವಾಗಿ ಬಳಸ್ತಿದ್ದಾರೆ ಅನ್ನೋ ಆರೋಪ ಇದೆ. ಆದರೆ ನಮ್ಮ ಗಮನ ಸಂತ್ರಸ್ತರ ಮೇಲೆ ಮಾತ್ರ ಇರಬೇಕು. ಈ ಜಾಲದಲ್ಲಿ ಇನ್ನೂ ಯಾರಾದರೂ ಇದ್ದಾರಾ ಅಂತ ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಇದು ತ್ವರಿತವಾಗಿ ಮುಗಿಬೇಕು. ಆರೋಪಿಗಳಿಗೆ ಕಠಿಣ ಶಿಕ್ಷೆ ಆಗಬೇಕು. ಇದು ಉಳಿದವರಿಗೆ ಎಚ್ಚರಿಕೆ ಆಗಬೇಕು. ಕೊನೆಯದಾಗಿ ಈ ಘಟನೆ ನಮ್ಮ ಸಮಾಜದಲ್ಲಿ ಕೊಳೆತು ಬಿದ್ದಿರುವಂತಹ ಗಾಯವನ್ನು ತೋರಿಸುತ್ತೆ. ಮಕ್ಕಳು ಸುರಕ್ಷಿತವಾಗಿರಬೇಕು. ಅವರ ಭವಿಷ್ಯ ನಾಶ ಆಗಬಾರ್ದು. ಪೋಷಕರು, ಶಿಕ್ಷಕರು, ಪೊಲೀಸರು ಮತ್ತು ಸರ್ಕಾರ ಒಟ್ಟಾಗಿ ಕೆಲಸ ಮಾಡಬೇಕು. ಸಾಮಾಜಿಕ ಜಾಲತಾಣ ಕಂಪನಿಗಳು ಸಹ ಹೆಚ್ಚು ಜಾಗರೂಕರಾಗಿರಬೇಕು. ಅಶ್ಲೀಲ ವಿಡಿಯೋಗಳು ವೈರಲ್ ಆಗದಂತೆ ನಿಯಂತ್ರಣವನ್ನು ಹೇರಬೇಕು. ಈ ಪ್ರಕರಣದಲ್ಲಿ ನ್ಯಾಯ ಸಿಗಲಿ, ಸಂತ್ರಸ್ತ ಬಾಲಕಿಯರು ಸುರಕ್ಷಿತವಾಗಿ ಬದುಕಲಿ ಅನ್ನೋದು ನಿಮ್ಮೆಲ್ಲರ ಜವಾಬ್ದಾರಿಯಾಗಿರಬೇಕು.
ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.